ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಹೈಜಾಕ್ನ ನಾಯಕಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮತ್ತು ಸಾಹಸ ಮೆರೆದ ಮಹಿಳೆಯರಲ್ಲಿ ಒಬ್ಬಳು ಮತ್ತು 360ಕ್ಕೂ ಹೆಚ್ಚು ಪ್ರಯಾಣಿಕರ ಜೀವಗಳನ್ನು ಉಳಿಸಿದವರ ಬಗ್ಗೆ ತಿಳಿಸಿಕೊಡ್ತೇವೆ. ಅವರು ಬೇರೆ ಯಾರೂ ಅಲ್ಲ, ನಿರ್ಜಾ ಬಾನೋಟ್. ಅಸಲಿಗೆ ಈ ನಿರ್ಜಾ ಬಾನೋಟ್ ಯಾರು ಮತ್ತು ಯಾಕೆ ಈಕೆನ ಹೈಜಾಕ್ನ ನಾಯಕಿ ಎಂದು ಕರೀತಾರೆ, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ, ಬನ್ನಿ. ನಿರ್ಜಾ ಬಾನೋಟ್ ಒಬ್ಬ ಸಾಹಸಿ ಹೆಣ್ಣು ಮತ್ತು ಯಶಸ್ವಿ ಗಗನಸಖಿ ಎಂದರೆ ತಪ್ಪಾಗಲಾರದು. ಏಕೆಂದರೆ ಸೆಪ್ಟೆಂಬರ್ 5, 1986ರಂದು ನಡೆದ ವಿಮಾನ ಅಪಹರಣದಲ್ಲಿ ಅವರು 360ಕ್ಕೂ ಹೆಚ್ಚು ಜನರ ಪ್ರಾಣವನ್ನು ಉಳಿಸುತ್ತಾರೆ. ಆರಂಭಿಕ ಜೀವನ ಮತ್ತು ಕುಟುಂಬ. ನಿರ್ಜಾ ಬಾನೋಟ್ ರವರು ಮೂಲತಃ ಚಂಡೀಗಢ್ನವರು. 7 ಸೆಪ್ಟೆಂಬರ್ 1963ರಂದು ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಪತ್ರಕರ್ತ ಹರೀಶ್ ಬಾನೋಟ್ ಮತ್ತು ತಾಯಿ ರಾಮಾ ಬಾನೋಟ್. ಅವರ ಪುತ್ರಿಯೇ ನಿರ್ಜಾ ಬಾನೋಟ್. ಅವರು ತಮ್ಮ ಆರಂಭಿಕ ಶಾಲಾ ಶಿಕ್ಷಣವನ್ನು ಚಂಡೀಗಢ್ನ ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಪಡೆದರು ಮತ್ತು ಕೆಲವು ಕಾರಣಾಂತರಗಳಿಂದ ಅವರ ಕುಟುಂಬವು ಬಾಂಬೆಗೆ ಸ್ಥಳಾಂತರಗೊಂಡಿತು. ಬಹಳಷ್ಟು ಉತ್ಸಾಹ ಮತ್ತು ಧೈರ್ಯದಿಂದ ಬಾಲ್ಯದ ಜೀವನವನ್ನು ಕಳೆದರು ಎಂದು ಹೇಳಲಾಗಿದೆ. ನಂತರ ಬಾಂಬೆಯ ಸೇಂಟ್ ಝೇವಿಯರ್ ಕಾಲೇಜ್ನಲ್ಲಿ ಪದವಿಯನ್ನ ಪಡೆಯುತ್ತಾರೆ. ಅಸಲಿಗೆ ಈ ನಿರ್ಜಾ ಬಾನೋಟ್ ರವರು ಮೊದಲು ಗುರುತಿಸಿಕೊಂಡದ್ದು ಮಾಡೆಲಿಂಗ್ ವೃತ್ತಿ ಜೀವನದಲ್ಲಿ. 90ರ ದಶಕದಲ್ಲಿ ಬಾಂಬೆಯಲ್ಲಿ ಮಾಡೆಲಿಂಗ್ ವೃತ್ತಿ ಜೀವನದಲ್ಲಿ ಭಾರೀ ಸದ್ದನ್ನುಂಟು ಮಾಡಿದರು ಎಂದು ಹೇಳಲಾಗಿದೆ. ಈ ಹುಡುಗಿಯ ಹೆಸರು ಅಂದರೆ ನಿರ್ಜಾ ಬಾನೋಟ್ ರವರ ಹೆಸರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅಜರಾಮರವಾಗಿದೆ. ಅಷ್ಟೇ ಅಲ್ಲದೆ ಅವರು 90ರ ದಶಕದಲ್ಲಿ ನಟಿಯರೊಂದಿಗೆ ಅಧ್ಯಯನ ಮಾಡಿ ಕ್ರೀಡೆ, ಲುಕ್ ಮತ್ತು ಆಕ್ಟಿಂಗ್ಗಳಲ್ಲಿ ಪೈಪೋಟಿ ನಡೆಸಿದ್ದ ನಿರ್ಜಾ ಎಲ್ಲಾ ವಿಭಾಗದಲ್ಲೂ ಮೇಲುಗೈ ಸಾಧಿಸಿದ್ದರು. ಅಪಹರಣದ ಘಟನೆ. ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ನಂತರ ಅವರು ಬರೆದ ಸಾಹಸದ ದಿನಾಂಕ ಬಂದೇ ಬಿಟ್ಟಿತು. ಸೆಪ್ಟೆಂಬರ್ 5, 1986ರಲ್ಲಿ ಪ್ಯಾನ್ ಆಮ್ 73 ಎಂಬ ವಿಮಾನವು ಮುಂಬೈನಿಂದ ನ್ಯೂಯಾರ್ಕ್ಗೆ ಹೋಗಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಕರಾಚಿ ನಗರವು ಅದರ ಮೊದಲ ನಿಲ್ದಾಣವಾಗಿತ್ತು. ಇದನ್ನು ದಾಟಿ ನ್ಯೂಯಾರ್ಕ್ಗೆ ತಲುಪಬೇಕಾಗಿತ್ತು. ಎಂದಿನಂತೆಯೇ ವಿಮಾನವು ಕರಾಚಿ ಜಿನ್ನಾ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ಸಾಮಾನ್ಯವಾಗಿ ಕೆಲ ಪ್ರಯಾಣಿಕರು ಇಳಿದರು ಮತ್ತು ಎಂದಿನಂತೆಯೇ ಕೆಲ ಪ್ರಯಾಣಿಕರು ಮುಂದಿನ ಪ್ರಯಾಣಕ್ಕಾಗಿ ಹತ್ತಿದರು. ಆದರೆ 4 ಪಾಲೆಸ್ತೇನಿಯ ಭಯೋತ್ಪಾದಕರು ವಿಮಾನವನ್ನು ಇದ್ದಕ್ಕಿದ್ದಂತೆ ಹೈಜಾಕ್ ಮಾಡುತ್ತಾರೆ. ವಿಮಾನದಲ್ಲಿ 380 ಪ್ರಯಾಣಿಕರು ಮತ್ತು 13 ಸಿಬ್ಬಂದಿ ವರ್ಗದವರಿದ್ದರು. ಆದರೆ ವಿಪರ್ಯಾಸವೇನೆಂದರೆ ಆ ಭಯೋತ್ಪಾದಕರಿಗೆ ತಿಳಿದಿಲ್ಲ, ಈ ವಿಮಾನದಲ್ಲಿ ಭಾರತೀಯ ಸಿಂಹಿಣಿ ಕೂಡ ಇದ್ದಾಳೆ ಎಂಬ ಕಲ್ಪನೆಯೇ ಇರಲಿಲ್ಲ. ಅವರಿಗೆ ಸರ್ಪ್ರೈಸ್ನಲ್ಲಿರುವ ತಮ್ಮ ಭಯೋತ್ಪಾದಕ ಗುಂಪಿನ ಸಹಕೈದಿಗಳನ್ನು ಮುಕ್ತಗೊಳಿಸಬೇಕು ಮತ್ತು ಆ ಭಯೋತ್ಪಾದಕರನ್ನು ಕರೆದುಕೊಂಡು ಸರ್ಪ್ರೈಸ್ ಮತ್ತು ಇಸ್ರೇಲ್ಗೆ ಹೋಗಬೇಕು ಎಂದು ಡಿಮ್ಯಾಂಡ್ ಮಾಡಿದ್ದರು. ಆ ಅಪಹರಣಕಾರರು ವಿಮಾನವನ್ನು ಹೈಜಾಕ್ ಮಾಡುತ್ತಿದ್ದಂತೆಯೇ ವಿಮಾನದಲ್ಲಿರುವ ಪೈಲಟ್, ಸಹ ಪೈಲಟ್ ಮತ್ತು ಪೈಲಟ್ ಇಂಜಿನಿಯರ್ ಈ ಮೂವರು ವಿಮಾನದ ಮುಂದುಗಡೆ ಇರುವ ಓವರ್ ಹೆಡ್ ಕ್ಯಾಚ್ ಮೂಲಕ ತಪ್ಪಿಸಿಕೊಂಡು ಹೋದರು. ಭಯೋತ್ಪಾದಕರಿಗೆ ಅಮೆರಿಕನ್ನರ ಮೇಲೆ ಯಾಕೆ ಕೋಪ ಇತ್ತು ಎಂಬುದು ಇದುವರೆಗೂ ತಿಳಿದು ಬಂದಿಲ್ಲ. ಭಯೋತ್ಪಾದಕರ ಆಜ್ಞೆಯ ಮೇರೆಗೆ ನಿರ್ಜಾ ಬಾನೋಟ್ ರವರು ಎಲ್ಲಾ ಪ್ರಯಾಣಿಕರ ಪಾಸ್ಪೋರ್ಟ್ಗಳನ್ನು ಸಂಗ್ರಹಿಸಿದರು. ಆದರೆ ಹೈಜಾಕರ್ಗಳಿಗೆ ಅಮೆರಿಕನ್ ಮತ್ತು ಅಮೆರಿಕಕ್ಕೆ ಪ್ರಯಾಣಿಸುತ್ತಿರುವ ಜನರನ್ನು ಗುರುತಿಸಲು ಸಾಧ್ಯವಾಗದೆ ಅಲ್ಲಿರುವ ಭಾರತೀಯ ಅಮೆರಿಕನ್ ಪ್ರಜೆ ರಾಜೇಶ್ ಕುಮಾರ್ಗೆ ಗುಂಡು ಹಾರಿಸಿ ಕೊಂದು ಹೆಣವನ್ನ ಹೊರಗೆ ಬಿಸಾಕ್ತಾರೆ. ಈ ತರಹದ ಕ್ರೌರ್ಯವನ್ನು ಹೊರಹಾಕುವ ಮೂಲಕ ಜನರಲ್ಲಿ ಭೀತಿಯನ್ನು ಉಂಟು ಮಾಡ್ತಾರೆ ಮತ್ತು ಇತರ 43 ಅಮೆರಿಕನ್ ಪ್ರಯಾಣಿಕರ ಪಾಸ್ಪೋರ್ಟ್ಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ಜಾ ಬಾನೋಟ್ ರವರು ಮರೆಮಾಡಿದರು. ಕೆಲವರು ಸೀಟಿನ ಕೆಳಗೆ ಮತ್ತು ಉಳಿದವರು ಕಸದ ತೊಟ್ಟಿಯಲ್ಲಿ ಮರೆಮಾಚುತ್ತಾರೆ. ಸುಮಾರು 17 ಗಂಟೆಗಳ ಕಾಲ ಈ ಹೈಜಾಕ್ ನಡೆಯಲಾಗಿತ್ತು ಎಂದು ಹೇಳಲಾಗಿದೆ. ಅವರ ಬೇಡಿಕೆ ಈಡೇರದಿದ್ದಾಗ ವಿಮಾನದಲ್ಲಿ ಸ್ಫೋಟಕ ವಸ್ತುಗಳು ಅಂದರೆ ಬಾಂಬ್ಗಳನ್ನು ಇಡಲು ಪ್ರಾರಂಭಿಸಿದರು. ನಿರ್ಜಾರವರು ಅವರ ಧೈರ್ಯಶಾಲಿ ಮತ್ತು ಜಾಣತನದಿಂದ ವಿಮಾನದ ತುರ್ತು ಬಾಗಿಲು ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅನ್ನು ತೆರೆಯುತ್ತಾಳೆ. ಅವಳು ಹೋಗಬಹುದಿತ್ತು, ಆದರೆ ಅವಳು ಧೈರ್ಯ ಮಾಡಿ ಅಲ್ಲಿರುವ ಪ್ರಯಾಣಿಕರನ್ನು ಒಬ್ಬೊಬ್ಬರನ್ನೇ ಕಳುಹಿಸುತ್ತಾರೆ. ಅಷ್ಟರಲ್ಲಿ ಕಮಾಂಡೋ ದಾಳಿಯಿಂದ ಭೀತಿಗೊಂಡ ಈ ಉಗ್ರರು ನಿರಂತರವಾಗಿ ಗುಂಡಿನ ದಾಳಿ ನಡೆಸುತ್ತಿರುತ್ತಾರೆ.
ಕೊನೆಗುಳಿದ 3 ಮಕ್ಕಳನ್ನು ಉಳಿಸಲು ನಿರ್ಜಾರವರು ನಿರಂತರವಾಗಿ ಪ್ರಯತ್ನಿಸುತ್ತಿರುವುದನ್ನು ನೋಡಿ ಒಬ್ಬ ಗುಂಡು ಹಾರಿಸುತ್ತಾನೆ. ಸಿನಿಮಾ ರೀತಿಯಲ್ಲೇ ಗುಂಡಿನಿಂದ ಮಕ್ಕಳನ್ನು ರಕ್ಷಿಸಲು ಹೋಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಅವಳು ಮನಸ್ಸು ಮಾಡಿದ್ದರೆ ಓಡಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದಿತ್ತು. ಆದರೆ ಅವಳು ಹಾಗೆ ಮಾಡಲಿಲ್ಲ. 260ಕ್ಕೂ ಹೆಚ್ಚು ಜನರ ಪ್ರಾಣಗಳನ್ನು ಉಳಿಸಿದ್ದಾಳೆ ಮತ್ತು ಇಂದಿಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅವಳ ಹೆಸರು ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ. ಪ್ರಶಸ್ತಿ: ನಿರ್ಜಾ ಬಾನೋಟ್ರವರ ಮರಣದ ನಂತರ ಭಾರತ ಸರ್ಕಾರವು ಅವರಿಗೆ ಅತ್ಯುನ್ನತ ನಾಗರಿಕ ಗೌರವ ಅಶೋಕ ಚಕ್ರವನ್ನು ನೀಡಿತು. ಪಾಕಿಸ್ತಾನದ ಸರ್ಕಾರವು ನಿರ್ಜಾ ಬಾನೋಟ್ರವರಿಗೆ ತಮ್ಗಾ ಹೇ ಇನ್ಸಾನಿಯತ್ ಅನ್ನು ಸಹ ನೀಡಿತು. 2005ರಲ್ಲಿ ಅಮೆರಿಕ ಸರ್ಕಾರವು ಅವರಿಗೆ ಜಸ್ಟಿಸ್ ಫಾರ್ ಕ್ರೈಮ್ ಎಂಬ ಪ್ರಶಸ್ತಿ ಕೂಡ ನೀಡಿತು. 2004ರಲ್ಲಿ ನಿರ್ಜಾ ಬಾನೋಟ್ರವರ ಗೌರವಾರ್ಥ ಪೂರ್ವಕವಾಗಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಯಿತು. ನಿರ್ಜಾ ಬಾನೋಟ್ರವರ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೀರೋಯಿನ್ ಆಫ್ ದಿ ಹೈಜಾಕ್ ಎಂದೇ ಫೇಮಸ್ ಆಗಿದೆ. ಅವರ ಕಥೆಯನ್ನು ಆಧರಿಸಿ ಚಲನಚಿತ್ರವನ್ನು 2016ರಲ್ಲಿ ನಿರ್ಮಿಸಲಾಯಿತು. ಇದರಲ್ಲಿ ಅವರ ಪಾತ್ರವನ್ನು ಸೋನಮ್ ಕಪೂರ್ ಅವರು ನಿರ್ವಹಿಸಿದ್ದಾರೆ. ಮೆಚ್ಚುಗೆ ಪತ್ರ: ಆ ವಿಮಾನದಲ್ಲಿ ಚಲಿಸುತ್ತಿದ್ದ ಅಮೆರಿಕನ್ ಪ್ರಯಾಣಿಕ ಒಂದು ಪುಸ್ತಕ ಬರೆದಿದ್ದಾರೆ, ವಾಟ್ ಹ್ಯಾಪನ್ ಟು ದಿ ಹಿಪ್ಪಿ ಮ್ಯಾನ್. ಈ ಪುಸ್ತಕದಲ್ಲಿ ನಿರ್ಜಾ ಮತ್ತು ವಿಮಾನ ಸಿಬ್ಬಂದಿಯನ್ನು ಅತ್ಯಂತ ಧೈರ್ಯಶಾಲಿ, ನಿಸ್ವಾರ್ಥ ಮತ್ತು ಬುದ್ಧಿವಂತ ಎಂದು ವಿವರಿಸುತ್ತಾರೆ. ನಮಗೆ ಗೊತ್ತಿಲ್ಲದ ಹಾಗೆ ಅದೆಷ್ಟೋ ಭಾರತೀಯ ನಾರಿಯರು ಸಾಹಸವನ್ನು ಮೆರೆದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲ್ ಅನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಕಸ್ತೂರಿ ವಾಹಿನಿ, ಕನ್ನಡ ವಾಹಿನಿ.